ಆತ ತೀರಾ ಬಡ ಕುಟುಂಬದಲ್ಲಿ ಜನಿಸಿದಂಥವನು. ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿಗೆ ಬಂದು ಬೇಕರಿನಲ್ಲಿ ಕೆಲಸ ಮಾಡ್ತಾ ಇದ್ದ. ನಿನ್ನೆ ಕೂಡ ಅದೇ ರೀತಿ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದ. ಆದರೆ ಬೆನ್ನ ಹಿಂದೆಯೇ ಜವರಾಯ ಅಂಟ್ಕೊಂಡಿದ್ದ. ಹೋಗ್ತಾ ಇದ್ದ ವ್ಯಕ್ತಿ ರಸ್ತೆಯಲ್ಲೇ ಹೆಣವಾಗಿದ್ದಾನೆ. ಯಮಸ್ವರೂಪಿ ನೀರಿನ ಟ್ಯಾಂಕರ್ಗೆ ಹುಡುಗ ರಸ್ತೆಯಲ್ಲೇ ಬಲಿಯಾಗಿದ್ದಾನೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಕೆಲಸಕ್ಕೆ ಹೋಗಿದ್ದ ಯುವಕ ಹೆಣವಾದ. ತಲೆ ಮೇಲೆ ಹರಿದ ಟ್ಯಾಂಕರ್, ಸ್ಥಳದಲ್ಲೇ ಸಾವು. ಈ ಫೋಟೋದಲ್ಲಿರುವಂತಹ ಯುವಕನ ಹೆಸರು ಕಿರಣ್ ಕುಮಾರ್. ಮೂಲತಃ ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯವನು. ಬಡ ಕುಟುಂಬದಲ್ಲೇ ಬೆಳೆದಂತಹ ಈತ ಹೊಟ್ಟೆಪಾಡ್ಗಾಗಿ ಬೆಂಗಳೂರಿಗೆ ಅಂತ ಬಂದಿದ್ದ. ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು ಎಂಬ ಗುರಿಯೊಂದಿಗೆ ಬೇಕರಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ದ. ಆದ್ರೆ ವಿಧಿಯಾಟ ಬೇರೆನೇ ಇತ್ತು ನೋಡಿ. ಕೆಲಸಕ್ಕೆ ಹೋಗಿದ್ದಂತಹ ಕಿರಣ್ಗೆ ಕಿಲ್ಲರ್ ಟ್ಯಾಂಕರ್ ಯಮ ಸ್ವರೂಪಿಯಾಯಿತು. ಕಿರಣ್ ತನ್ನ ಬೈಕ್ನಲ್ಲಿ ಬೇಕರಿಗೆ ಬೇಕಾಗಿದ್ದಂತಹ ತರಕಾರಿ ಖರೀದಿ ಮಾಡಿಕೊಂಡು ಕೊತ್ತನೂರು ದಿಣ್ಣೆಯ RBI ಲೇಔಟ್ ಮುಖ್ಯ ರಸ್ತೆಯಲ್ಲಿ ಬರ್ತಾ ಇದ್ದಂತಹ ವೇಳೆ ಹಿಂಬದಿಯಿಂದ ಬಂದಂತಹ ನೀರಿನ ಟ್ಯಾಂಕರ್ ಕಿರಣ್ ಇದ್ದಂತಹ ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದೆ. ಆತ ಕೆಳಗೆ ಬಿದ್ದಿದ್ದ. ಅಷ್ಟರಲ್ಲೇ ಟ್ಯಾಂಕರ್ನ ಹಿಂಬದಿ ಚಕ್ರ ಆತನ ತಲೆ ಮೇಲೆ ಹರಿದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನು ಸ್ಥಳಕ್ಕೆ ಬಂದಂತಹ ಕುಮಾರಸ್ವಾಮಿ ಲೇಔಟ್ ಸಂಚಾರ ಠಾಣೆ ಪೊಲೀಸರು ಮೃತದೇಹವನ್ನ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ರು. ಊಟ ರೂಮಲ್ಲೇ ಮಾಡ್ತಿದ್ರು. ನನ್ನ ಜೊತೆಲೇ ಇದ್ದೆ. ಬೆಳಿಗ್ಗೆ ಡ್ಯೂಟಿಗೆ ಹೋದ್ರು. ರೂಮ್ ಸಪ್ರೇಟ್ ರೂಮ್ ಮಾಡ್ಕೊಟ್ಟಿದ್ದಾರೆ ಕೆಲಸದ ಕಡೆಯಿಂದ. ಸೊ ನಮಗೆ ಕೆಲಸದ ಕಡೆ ಸಪ್ರೇಟ್ ರೂಮ್ ಅವ್ರು ಸಪ್ರೇಟ್ ರೂಮ್ ಮಾಡ್ಕೊಟ್ಟಿದ್ದಾರೆ. ಅವ್ರು ಅಲ್ಲಿರೋದು. ಸೊ ನಮ್ಮ ಮನೇಲಿ ಇವತ್ತು ನೆನ್ನೆ 2 ಟೈಮ್ಸ್ ಕೊಟ್ಟೆ. ನಾನೇ ಊಟ ಮಾಡ್ದೆ, ಮಲಗಿದ, ಬೆಳಿಗ್ಗೆ ಡ್ಯೂಟಿಗೆ ಹೋಗ್ತಾ ಇವಾಗ ನಮಗೆ ವಿಚಾರ ಆಗಿದ್ದು 10:30 11:30 ಅಂತ ಗೊತ್ತಾಗಿದೆ. ಸರ್ ಆ್ಯಕ್ಷನ್ ಫ್ರೆಂಡ್ಸ್ ಫೋನ್ ಮಾಡಿದ್ದಾರೆ. ನಾನು ಮಲಗಿದ್ದೆ, ಎತ್ತಿಲ್ಲ ಫೋನ್. ಅವರು ಮನೆ ಹತ್ರ ಬಂದಿದ್ದು ಆಮೇಲೆ ಹೋಗಿ ಮಾಡಿ. ಇನ್ನು ಘಟನೆ ಸಂಬಂಧ ಸ್ಥಳೀಯರು ಪೊಲೀಸರು ಹಾಗೂ ಬಿಬಿಎಂಪಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ರಸ್ತೆ ಎರಡೂ ಬದಿಗಳಲ್ಲಿ ವಾಹನ ಪಾರ್ಕ್ ಮಾಡ್ತಾರೆ, ಆದ್ರೂ ಕೂಡ ಕ್ರಮವನ್ನ ಕೈಗೊಂಡಿಲ್ಲ. ಅಲ್ಲದೆ ಟ್ಯಾಂಕರ್ಗಳು ಅತಿ ವೇಗವಾಗಿ ಚಲಿಸುತ್ತವೆ, ಅದಕ್ಕೂ ಕೂಡ ಕಡಿವಾಣ ಹಾಕದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಎಷ್ಟು ಬಾರಿ ದೂರು ಕೊಟ್ಟರೂ ಪ್ರಯೋಜನ ಆಗಿಲ್ಲ. ಅವರ ನಿರ್ಲಕ್ಷ್ಯದಿಂದಾನೇ ಒಂದ್ ಜೀವ ಹೋಗಿದೆ ಅಂತ ಕಿಡಿಕಾರಿದ್ರು. ಸೆಂಟ್ರಿಂದ ಆ ಕಡೆ ಇರಬೇಕು ಪಟ್ಟಿ, ಎರಡೂ ಬಂದು ಇವ್ರು ಈ ಕಡೆನೆ ಹೊಡೆದವ್ರೆ ಅಂದ್ರೆ ಓವರ್ಟೇಕ್ ಇಬ್ರು ಮಾಡ್ಕೊಂಡ್ಬಂದು ಇಲ್ಲಿಂದ ಬೈಕಿಗೆ ಹೊಡೆದಿರೋದು. ಬಟ್ ಈ ರೋಡಲ್ಲಿ ಎರಡೂ ಕಡೆ ಪಾರ್ಕಿಂಗ್ ಇರೋದ್ರಿಂದ ಗಾಡಿಗಳಿಗೆ ಇಕ್ಕಟ್ಟೆ. ಎರಡೂ ಕಡೆ ಎಲ್ಲರೂ ಪಾರ್ಕ್ ಮಾಡಿರ್ತಾರೆ. ಅಂಗಡಿಯವರು ಮಾಡಿರ್ತಾರೆ. ಮೇನ್ ಅಂಗಡಿಯವ್ರದ್ದು ತಪ್ಪಿದೆ. ಅವ್ರ ಅಂಗಡಿ ಬರೋ ಕಸ್ಟಮರು ಅವ್ರ ಗಾಡಿಗಳು ಅಂಗಡಿನಲ್ಲಿ ರೋಡಲ್ಲೇ ಇರ್ತವೆ. ಇಲ್ಲಿ ದೊಡ್ಡ ರೋಡ್ ಆಗಿರೋದ್ರಿಂದ ಏನಾದ್ರು ತೊಂದರೆ ಆಗಲ್ಲ ಅಂದ್ಕೊಂಡು ಇವ್ರು ಉದಾಸೀನ ಮಾಡ್ತಾ ಇದ್ದಾರೆ. ಯಾರು ಬೇಕು ಎಲ್ಲಿ ಬೇಕು ಆಗದು ಬಿಟ್ಟಿರ್ತಾರೆ. ಯಾರು ಮುಚ್ಚಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಸದ್ಯ ಇಂತಹ ನೀರಿನ ಟ್ಯಾಂಕರ್ಗಳ ಹಾವಳಿ ಬೆಂಗಳೂರಿನಲ್ಲಿ ಹೆಚ್ಚಾಗಿದ್ದು, ಸಂಬಂಧಪಟ್ಟವರು ಕಡಿವಾಣ ಹಾಕಲೇಬೇಕು. ಇಲ್ಲದೆ ಹೋದ್ರೆ ಇಂತಹ ಮತ್ತಷ್ಟು ಅಮಾಯಕರು ಪ್ರಾಣ ಕಳ್ಕೊಳ್ಬೇಕಾಗತ್ತೆ. ಅದೇನೇ ಇರಲಿ, ಕಿರಣ್ ಸಾವು ಪೋಷಕರಿಗೆ ಆಘಾತ ತಂದಿದ್ದು, ದೇವರು ದುಃಖ ಭರಿಸುವ ಶಕ್ತಿ ಕೊಡ್ಲಿ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.